ವೃಶ್ಚಿಕ ರಾಶಿಗೆ ಬರ್ತಕ್ಕಂತಹ ನಕ್ಷತ್ರಗಳು ಯಾವುದಪ್ಪ ಅಂತಂದರೆ ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ ಹಾಗೂ ಜ್ಯೇಷ್ಠ ನಕ್ಷತ್ರ. ವಿಶಾಖ ನಕ್ಷತ್ರದವರು ಏನು ಮಾಡಬೇಕು ಅಂತಂದರೆ ನಾಗಾರಾಧನೆ ಮಾಡಬೇಕಾಗುತ್ತೆ. ನಾಗಪ್ಪನಿಗೆ ಹಾಲನ್ನ ಹಾಕೋದು ಅಥವಾ ನಾಗ ದೇವಸ್ಥಾನಗಳಿಗೆ ಹೋಗಿ ಬರ್ತಕ್ಕಂಥದ್ದು ಅಥವಾ ಹುತ್ತಗಳಿಗೆ ಪೂಜೆ ಮಾಡ್ಕೊಂಬರ್ತಕ್ಕಂಥದ್ದು, ಇಲ್ಲಾಂದರೆ ದೇವಸ್ಥಾನದಲ್ಲಿ ಅರಳಿ ಮರದ ಹತ್ರ ನಾಗಪ್ಪ ಇರ್ತಾನಲ್ಲ ಅದಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರ್ತಕ್ಕಂಥದ್ದು. ಹೀಗೆ ಮಾಡ್ಕೊಂಡು ಬರೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನು ಅನುರಾಧ ನಕ್ಷತ್ರದವ್ರು ಏನು ಮಾಡಬೇಕು? ಮಹಾನಕ್ಷತ್ರ ಅನುರಾಧ ನಕ್ಷತ್ರ. ಆ ಅನುರಾಧ ನಕ್ಷತ್ರದವರು ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಪ್ರತಿ ಶನಿವಾರ ವಿಳ್ಯೆದೆಲೆ ಹಾರವನ್ನು ಆಂಜನೇಯನಿಗೆ ಹಾಕಿಸ್ತಾ ಬನ್ನಿ. ಭಾಳ ಒಳ್ಳೆಯದು. ವಿದ್ಯಾರ್ಥಿಗಳಿಗೂ ಅಷ್ಟೇ ವಿದ್ಯೆ ಚೆನ್ನಾಗಿ ಆಗುತ್ತೆ. ಏನೇ ಕಷ್ಟಗಳು ಇದ್ದರೂ ಕೂಡ ಅದು ಕಡಿಮೆ ಆಗುತ್ತೆ. ನಿಮಗೆ ತಡ್ಕೊಳ್ಳೋ ಶಕ್ತಿ ಬರುತ್ತೆ. ತುಂಬ ಅಭಿವೃದ್ಧಿ ಉಂಟಾಗುತ್ತೆ. ಇನ್ನು ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರದವರು ಸರಸ್ವತಿಯ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಮಂತ್ರವನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳು ಇದನ್ನು ಹೇಳ್ಕೊಳ್ತಾ ಬಂದರೆ ಆ ಪಂಚಮ ಶನಿಯ ತೊಂದರೆಗಳಿಂದ ದೂರ ಆಗಿ ವಿದ್ಯೆಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು.